ಈ ಮುಂಚೆ ಪಾಸಿಂಗ್ ಪ್ಯಾಕೇಜ್ ವಿಡಿಯೋನಲ್ಲಿ ಚರ್ಚಿಸಿರುವಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ತ್ರಿಭುಜಗಳು ಪಾಠದಿಂದ 4 ಅಥವಾ 5 ಅಂಕಗಳಿಗೆ ಒಂದು ಪ್ರಮೇಯ ಕೇಳುತ್ತಾರೆ. ಕಾರಣ ನಾವು ಇಂದು ತ್ರಿಭುಜಗಳು ಪಾಠದಿಂದ ಪ್ರಮೇಯ 2.3 ಸಮರೂಪ ತ್ರಿಭುಜಗಳ ಕೋನ ನಿರ್ಧಾರಕ ಗುಣವನ್ನು ಕಲಿಯೋಣ. ಇಲ್ಲಿಯವರೆಗೆ ಪಾಸಿಂಗ್ ಪ್ಯಾಕೇಜ್ ಹಾಗೂ ಟೇಲ್ಸ್ನ ಪ್ರಮೇಯ ವಿಡಿಯೋಗಳು ನೋಡಿಲ್ಲದಿದ್ದರೆ ಆ ವಿಡಿಯೋಗಳ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಟೇಲ್ಸ್ನ ಪ್ರಮೇಯ ಸರಿಯಾಗಿ ತಿಳಿದುಕೊಂಡರೆ ನಿಮಗೆ ಈ ಪ್ರಮೇಯ ಸಾಧಿಸುವುದು ಸುಲಭವಾಗುತ್ತದೆ. ಹಾಗಾದರೆ ಬನ್ನಿ ನಾವು ಇಂದು ಈ ಕೋನ ಪ್ರಮೇಯವನ್ನು ಅತಿ ಸುಲಭವಾಗಿ ಹೇಗೆ ಸಾಧಿಸಬೇಕೆಂದು ಕಲಿಯೋಣ. ಈ ಪ್ರಮೇಯವನ್ನು ಈ ಪ್ರಮೇಯವು ಈ ಮುಂಚೆ ಜೂನ್ 2017 ಸಪ್ಲಿಮೆಂಟರಿ ಪರೀಕ್ಷೆಯಲ್ಲಿ ಹಾಗೆಯೇ ಮಾದರಿ ಪ್ರಶ್ನೆ ಪತ್ರಿಕೆ ಜೂನ್ 2017ರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಮೇಯವನ್ನು ಕಲಿಯಬೇಕಾದರೆ ಈ ಮುಂಚೆ ತಿಳಿದುಕೊಂಡಿರಬೇಕಾದಂತಹ ಪೂರ್ವಜ್ಞಾನದ ಕುರಿತು ಸ್ವಲ್ಪ ನಾವು ಚರ್ಚಿಸೋಣ. 2 ರೇಖೆಗಳು ಯಾವಾಗ ಸಮಾನಾಂತರವಾಗಿರುತ್ತವೆ ಅಂದರೆ ಒಂದು ಛೇದಕ ರೇಖೆಯು 2 ರೇಖೆಗಳನ್ನು ಛೇದಿಸಿದಾಗ ಉಂಟಾಗುವಂತಹ ಅನುರೂಪ ಕೋನಗಳು ಸಮವಾಗಿದ್ದರೆ ಆ ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತವೆ. ಇಲ್ಲಿ AB ಮತ್ತು CD 2 ರೇಖೆಗಳು, ಈ 2 ರೇಖೆಗಳನ್ನು PQ ಎನ್ನುವಂತಹ ಒಂದು ಸರಳ ರೇಖೆಯು ಛೇದಿಸುತ್ತದೆ. ಈ PQ ಎನ್ನುವ ಸರಳ ರೇಖೆಯು ಛೇದಿಸಿದಾಗ ಉಂಟಾಗಿರುವಂತಹ ಈ PEB ಮತ್ತು FED ಈ 2 ಅನುರೂಪ ಕೋನಗಳು ಸಮವಾದಾಗ AB ಮತ್ತು CD ರೇಖೆಗಳು ಸಮಾಂತರವಾಗಿರುತ್ತವೆ. ಸರಿನಾ? ರೈಟ್. ಇವಾಗ ಇದನ್ನು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ PQ ಮತ್ತು EF ಎನ್ನುವಂತಹ 2 ಸರಳ ರೇಖೆಗಳನ್ನು DE ಎನ್ನುವಂತಹ ಒಂದು ಛೇದಕ ರೇಖೆಯು ಛೇದಿಸಿದಾಗ ಕೋನ P ಮತ್ತು ಕೋನ Eಗಳು ಸಮವಾಗಿದ್ದಾಗ ಈ PQ ಮತ್ತು EFಗಳು ಸಮಾಂತರವಾಗಿರುತ್ತವೆ. ಏಕೆಂದರೆ ಅನುರೂಪ ಕೋನಗಳು ಸಮವಾಗಿವೆ. ಅಂದರೆ 2 ರೇಖೆಗಳು ಸಮಾಂತರವಾಗಿರಬೇಕಾದರೆ ಅಲ್ಲಿ ಉಂಟಾಗಿರುವಂತಹ ಅನುರೂಪ ಕೋನಗಳು ಸಮನಾಗಿರಬೇಕು. ಅಂದರೆ ನಾವು ಅಲ್ಲಿ ಉಂಟಾಗಿರುವ ಅನುರೂಪ ಕೋನಗಳು ಸಮ ಎಂದು ಸಾಧಿಸಿದರೆ ಆ 2 ರೇಖೆಗಳು ಸಮಾಂತರವಾಗಿರುತ್ತವೆ ಅಂತ ಅರ್ಥ. ತ್ರಿಭುಜಗಳ ಸರ್ವಸಮತೆ ನಿಯಮಗಳಲ್ಲೊಂದಾದ ಬಾಹು ಸರ್ವಸಮತೆ ಕೂಡ ನಮಗೆ ತಿಳಿದಿರಬೇಕು. ಇಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ DEF ಈ 2 ತ್ರಿಭುಜಗಳು ಸರ್ವಸಮ ಆಗಿರಬೇಕಾದರೆ ಈ ಬಾಹು ಸರ್ವಸಮತೆಯ ಪ್ರಕಾರ 2 ಬಾಹುಗಳು ಮತ್ತು ಆ 2 ಬಾಹುಗಳಿಂದ ಉಂಟಾದ ಕೋನ ಸಮವಾಗಿದ್ದಾಗ ABC ತ್ರಿಭುಜದ AB ಬಾಹು ಮತ್ತು DEF ತ್ರಿಭುಜದ DE ಬಾಹುಗಳು ಸಮನಾಗಿವೆ. ನಂತರ ಕೋನ B ಸಮ ಕೋನ E. ಈ BC ಬಾಹುವು EF ಬಾಹುವಿಗೆ ಸಮನಾಗಿದೆ. ಈ ರೀತಿಯಲ್ಲಿ 2 ಬಾಹುಗಳು ಮತ್ತು ಆ ಬಾಹುಗಳಿಂದ ಉಂಟಾದ ಒಂದು ಕೋನವು ಸಮವಾಗಿದ್ದರೆ ಆ 2 ತ್ರಿಭುಜಗಳು ಸರ್ವಸಮ ಆಗಿರುತ್ತವೆ. ಸರಿನಾ? ನಂತರ 3ನೇ ಒಂದು ಪರಿಕಲ್ಪನೆ ಏನೆಂದರೆ ಟೇಲ್ಸ್ನ ಪ್ರಮೇಯ. ನಾವು ಈ ಪ್ರಮೇಯವನ್ನು ಈ ಮುಂಚೆಯೇ ಸಾಧಿಸಿದ್ದೇವೆ. ಒಂದು ತ್ರಿಭುಜದಲ್ಲಿ ಯಾವುದಾದರೊಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮ ಅನುಪಾತದಲ್ಲಿ ವಿಭಾಗಿಸುತ್ತದೆ. ಈ ತ್ರಿಭುಜ DEF ತ್ರಿಭುಜನಲ್ಲಿ PQ ಸಮಾಂತರ EF ಆಗಿದ್ದು ಆದ ಕಾರಣ ನಾವು ಇಲ್ಲಿ ಟೇಲ್ಸ್ನ ಪ್ರಮೇಯವನ್ನು ಅನ್ವಯಿಸಿದಾಗ DP ಭಾಗಿಲೆ PE ಸಮನಾಗಿದೆ DQ ಭಾಗಿಲೆ QF ಆಗುತ್ತದೆ. ಅದನ್ನು ನೋಡೋಣ. DP ಭಾಗಿಲೆ PE ಸಮನಾಗಿದೆ PQ ಭಾಗಿಲೆ QF. ಇದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ಬರೆಯಬಹುದು. DP ಅಂದರೆ ಮೇಲಿನ DP ಭಾಗಿಲೆ DE ಸಮನಾಗಿದೆ DQ ಭಾಗಿಲೆ DF. ನಾವು ಈ ಪ್ರಮೇಯದಲ್ಲಿ ಸಾಧಿಸುವಾಗ ಈ ಟೇಲ್ಸ್ನ ಪ್ರಮೇಯವನ್ನು ಈ ಎರಡನೇ ವಿಧದಲ್ಲಿ ಅಂದರೆ DP ಭಾಗಿಲೆ DE ಹಾಗೆಯೇ DQ ಭಾಗಿಲೆ DF ಅನ್ನುವ ವಿಧದಲ್ಲಿ ಅನ್ವಯಿಸಲು ನಮಗೆ ಬರಬೇಕು.
ಈಗ ಈ ಪ್ರಮೇಯವನ್ನು ಹಂತ ಹಂತವಾಗಿ ಹೇಗೆ ಸಾಧಿಸಬೇಕೆಂದು ಕಲಿಯೋಣ. ಕೋನ 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 ಪ್ರಮೇಯ. ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮನಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಹಾಗೂ ಆ ಎರಡೂ ತ್ರಿಭುಜಗಳು ಸಮರೂಪಿ ಆಗಿರುತ್ತವೆ. ಇದು ಪ್ರಮೇಯದ ಹೇಳಿಕೆಯಾಗಿದ್ದು, ಈ ಪ್ರಮೇಯದ ಹೇಳಿಕೆಯಂತೆ ನಾವು ಇಲ್ಲಿ ಎರಡು ತ್ರಿಭುಜಗಳು, ತ್ರಿಭುಜ ABC ಮತ್ತು ತ್ರಿಭುಜ DEF ಎನ್ನುವ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ. ಈ ಎರಡೂ ತ್ರಿಭುಜಗಳ ಅನುರೂಪ ಕೋನಗಳು ಸಮವಾಗಿದ್ದರೆ ಇದು ನಮಗೆ ದತ್ತವಾಗಿದೆ. ಆದ ಕಾರಣ ಈ ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ನಮಗೆ ಸಮವಾಗಿರುವ ಅಂಶ ಯಾವುದು? ಅನುರೂಪ ಕೋನಗಳು ಸಮನಾಗಿವೆ. ಆದ್ದರಿಂದ ಕೋನ A ಮತ್ತು ಕೋನ D ಈ ಎರಡೂ ಕೋನಗಳು ಸಮನಾಗಿವೆ. ನಂತರ ಕೋನ B ಮತ್ತು ಕೋನ E ಕೂಡ ಸಮನಾಗಿದೆ. ನಂತರ ಕೋನ C ಮತ್ತು ಕೋನ F, ಈ ಕೋನ C ಮತ್ತು ಕೋನ F ಕೂಡ ಸಮನಾಗಿರುತ್ತವೆ. ಇವಾಗ ನಮಗೆ ಸಾಧನೀಯ ಏನೆಂದರೆ ಅವುಗಳ ಅನುರೂಪ ಬಾಹುಗಳು ಸಮ ಅನುಪಾತದಲ್ಲಿ ಇರುತ್ತವೆ. ನಾವು ಇದನ್ನು ಸಾಧಿಸಬೇಕು. ಅಂದರೆ AB ಭಾಗಿಲೆ DE ಸಮ BC ಭಾಗಿಲೆ EF ಸಮ AC ಭಾಗಿಲೆ DF ಹಾಗೂ ಆ ಎರಡೂ ತ್ರಿಭುಜಗಳು ಸಮರೂಪಿಯಾಗಿರುತ್ತವೆ. ಇದು ಎರಡನೆಯ ಒಂದು ಸಾಧನೆ. ಅಂದರೆ ತ್ರಿಭುಜ ABC ಸಮರೂಪಿ ತ್ರಿಭುಜ DEF ಅಂತ ನಾವು ಸಾಧಿಸಬೇಕಾಗಿದೆ. ಈ ಸಾಧನೆಯನ್ನು ಮಾಡಬೇಕಾದರೆ ನಾವು ರಚನೆಯ ಸಹಾಯವನ್ನು ತೆಗೆದುಕೊಳ್ಳೋಣ. ಇಲ್ಲಿ AB ಸಮ DP ಅಂದರೆ ನಮಗೆ ABಗೆ ಸಮವಾಗಿರುವ ಒಂದು DP ರೇಖೆಯನ್ನು, ಹಾಗೆಯೇ ACಗೆ ಸಮವಾಗಿರುವ DQ ರೇಖೆಗಳನ್ನು ತೆಗೆದುಕೊಂಡು P ಅಂದರೆ ABಗೆ ಸಮವಾಗಿರುವಂತೆ DP ಹಾಗೆಯೇ ACಗೆ ಸಮವಾಗಿರುವಂತೆ DQ ಈ ಎರಡು ಬಿಂದುಗಳನ್ನು, ಈ P ಮತ್ತು Q ಬಿಂದುಗಳನ್ನು DE ಮತ್ತು DF ಬಾಹುಗಳ ಮೇಲೆ ಗುರುತಿಸಿ PQಗಳನ್ನು ಸೇರಿಸಿ. ಈಗ ಸಾಧನೆಯಲ್ಲಿ ನಾವು ಮೊದಲು ಈ PQ ಸಮಾಂತರ EF ಎಂದು ಸಾಧಿಸಬೇಕಾಗಿದೆ. ಅಂದರೆ PQ ಸಮಾಂತರ EF ಎಂದು ಸಾಧಿಸಬೇಕಾದರೆ ನಮಗೆ ಈ P ಕೋನ ಮತ್ತು ಈ ಕೋನ ಸಮನಾಗಿರಬೇಕು. ಈ P ಕೋನ ಈ ಕೋನ ಸಮವಾಗಿರಬೇಕಾದರೆ ನಮಗೆ ಮೊದಲೇ ಗೊತ್ತು ಈ ಕೋನ ಮತ್ತು ಈ B ಕೋನಗಳು ಸಮನಾಗಿವೆ. ನಾವು ಈ B ಕೋನ ಮತ್ತು ಈ P ಕೋನಗಳು ಸಮವಾಗಿವೆ ಎಂದು ಸಾಧಿಸಿದ್ದೇ ಆದರೆ ಕೋನ P ಮತ್ತು ಕೋನ Eಗಳು ಸಮವಾಗುತ್ತವೆ. ಆದ ಕಾರಣ ನಾವು ಮೊದಲು ಈ ತ್ರಿಭುಜ ABC ಮತ್ತು ತ್ರಿಭುಜ DPQಗಳಲ್ಲಿ ಸಮವಾಗಿರುವ ಅಂಶಗಳನ್ನು ನೋಡೋಣ. ಈ ತ್ರಿಭುಜ ABC ಮತ್ತು ತ್ರಿಭುಜ DPQಗಳಲ್ಲಿ ಯಾವ್ಯಾವ ಅಂಶಗಳು ಸಮನಾಗಿವೆ? ಕೋನ A ಸಮನಾಗಿದೆ, ಕೋನ D. ಇದು ಎಲ್ಲಿಂದ ಬಂತು? ದತ್ತ. ಇದು ಕೋನ A ಸಮನಾಗಿದೆ, ಕೋನ D ಇದು ದತ್ತ. ಹಾಗೆಯೇ AB ಸಮ DP, ಇದು AB ಸಮ DP ಮತ್ತು AC ಸಮ DQ, AB ಸಮ DP ಮತ್ತು AC ಸಮ DQ ಇದು ರಚನೆಯಿಂದ. ಆದ್ದರಿಂದ ಕಾರಣ ಏನೆಂದರೆ ರಚನೆ. ಆದ್ದರಿಂದ ಇಲ್ಲಿ ನೋಡಿ, ಬಾಹು AB DP ಹಾಗೆಯೇ AC DQ ಹಾಗೆಯೇ ಕೋನ A ಕೋನ D ಸಮನಾಗಿದೆ. ಆದ್ದರಿಂದ ಬಾಹು ಕೋನ ಬಾಹು, ಬಾಹು ಕೋನ ಬಾಹು, ಬಾಹು ಕೋನ ಬಾಹು ಸರ್ವಸಮ್ಮತೆ ನಿಯಮದ ಪ್ರಕಾರ ಈ ಎರಡೂ ತ್ರಿಭುಜಗಳು ಸರ್ವಸಮ ಆಗಿವೆ. ಅಂದರೆ ತ್ರಿಭುಜ ABC ಸರ್ವಸಮ ತ್ರಿಭುಜ DPQ ಆಗಿರುತ್ತದೆ. ಇದಕ್ಕೆ ಕಾರಣ ಬಾಹು ಕೋನ ಬಾಹು ಸರ್ವಸಮ್ಮತೆ. ಯಾವಾಗ ಈ ತ್ರಿಭುಜ ABC ತ್ರಿಭುಜ ಹಾಗೂ DPQ ತ್ರಿಭುಜಗಳು ಸರ್ವಸಮ ಆಗುತ್ತವೆಯೋ ಅವುಗಳ ಅನುರೂಪ ಭಾಗಗಳು ಅಂದರೆ ಕೋನ B ಮತ್ತು ಕೋನ P ಸಮನಾಗುತ್ತವೆ. ಆದ್ದರಿಂದ ಕೋನ B ಸಮ ಕೋನ P. ಈ ಕೋನ B ಮತ್ತು ಕೋನ Pಗಳು ಸಮನಾಗಿವೆ. ಏಕೆಂದರೆ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು. ಕೋನ B ಯಾವುದಕ್ಕೆ ಸಮನಾಗಿದೆ? ಕೋನ E. ಇದು ಎಲ್ಲಿಂದ ಬಂತು? ದತ್ತ. ಸರಿನಾ? ಇದು ಸಮೀಕರಣ 2. ಈ ಸಮೀಕರಣ 1 ಮತ್ತು ಸಮೀಕರಣ 2ರಿಂದ ಈ ಸಮೀಕರಣ 1 ಮತ್ತು 2 ನೋಡಿದಾಗ ಕೋನ BB ಒಂದೇ ಕೋನಗಳಾಗಿದ್ದು, ಆದ್ದರಿಂದ ಎಡಭಾಗದಲ್ಲಿ ಕೋನ BB ಇರುವುದರಿಂದ ಬಲಭಾಗದಲ್ಲಿರುವ ಕೋನ P ಮತ್ತು ಕೋನ Eಗಳು
ಸಮನಾಗುತ್ತವೆ. ಆದ್ದರಿಂದ ಕೋನ ಪಿ ಸಮನಾಗಿದೆ ಕೋನ ಇ. ಕೋನ ಪಿ ಮತ್ತು ಕೋನ ಇಗಳು ಸಮನಾದಾಗ ಈ ಎರಡೂ ಕೋನಗಳು ಅನುರೂಪ ಕೋನಗಳಾಗಿವೆ. ಅನುರೂಪ ಕೋನಗಳು ಸಮನಾಗಿದ್ದಾಗ ಪಿ ಕ್ಯೂ ಸಮಾಂತರ ಇ ಎಫ್ ಆಗುತ್ತವೆ. ಅಂದರೆ ಪಿ ಕ್ಯೂ ಸಮಾಂತರ ಇ ಎಫ್ ಆಗುತ್ತದೆ. ಈ ಪಿ ಕ್ಯೂ ಮತ್ತು ಇ ಎಫ್ಗಳು ಸಮಾನಾಂತರವಾಗುತ್ತವೆ, ಏಕೆಂದರೆ ಅನುರೂಪ ಕೋನಗಳು ಸಮನಾಗಿವೆ. ನಾವು ಇವಾಗ ಈ ತ್ರಿಭುಜ ಡಿ ಇ ಎಫ್ ತ್ರಿಭುಜದಲ್ಲಿ ಪಿ ಕ್ಯೂ ಸಮಾಂತರ ಇ ಎಫ್ ಆಗಿದೆ. ಇದಕ್ಕೆ ನಾವು ಥೇಲ್ಸ್ನ ಪ್ರಮೇಯವನ್ನು ಅನ್ವಯಿಸಿದಾಗ ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ನ ಪ್ರಮೇಯದ ಪ್ರಕಾರ ನಾವು ಏನು ಬರೀಬೋದು ಅಂದರೆ ಡಿ ಪಿ ಭಾಗಿಲೆ ಪಿ ಇ ಸಮನಾಗಿದೆ ಡಿ ಕ್ಯೂ ಭಾಗಿಲೆ ಕ್ಯೂ ಎಫ್ ಅಂತ ಬರೀಬೋದು. ಇದನ್ನು ನಾವು ಈಗ ನೋಡುವುದಾದರೆ ರಚನೆಯಲ್ಲಿ ಡಿ ಪಿಯ ಬೆಲೆ ಎ ಬಿ ಆಗಿದ್ದು ಡಿ ಕ್ಯೂನ ಬೆಲೆ ಎ ಸಿ ಆಗಿರುತ್ತದೆ. ಅವುಗಳನ್ನು ಇಲ್ಲಿ ಆದೇಶಿಸಿ ನಂತರ ಛೇದದಲ್ಲಿರುವಂತಹ ಪಿ ಇಯನ್ನು ಡಿ ಇ ಎಂದು ಬದಲಾಯಿಸೋಣ. ಹಾಗೆಯೇ ಕ್ಯೂ ಎಫ್ ಅನ್ನು ಡಿ ಎಫ್ ಎಂದು ಬದಲಾಯಿಸೋಣ. ಅದನ್ನು ನಾವು ಈ ರೀತಿಯಲ್ಲಿ ಬರೆಯಬಹುದು. ಎ ಬಿ ಅಂದರೆ ಡಿ ಪಿಯ ಬೆಲೆ ಎ ಬಿ, ಡಿ ಕ್ಯೂನ ಬೆಲೆ ಎ ಸಿ ಎಂದು ಆದೇಶಿಸಿ ಪಿ ಇಯ ಸ್ಥಳದಲ್ಲಿ ಡಿ ಇ ಹಾಗೂ ಕ್ಯೂ ಎಫ್ನ ಸ್ಥಳದಲ್ಲಿ ಡಿ ಎಫ್ ಎಂದು ಆದೇಶಿಸಿದಾಗ ನಮಗೆ ಈ ಪ್ರಮೇಯದ ಸಾಧನೆಯ ಅರ್ಧ ಭಾಗ ಮುಗಿಯಿತು. ಎ ಬಿ ಭಾಗಿಲೆ ಡಿ ಇ ಸಮ ಎ ಸಿ ಭಾಗಿಲೆ ಡಿ ಎಫ್ ಆಗಿರುತ್ತದೆ. ಇದು ರಚನೆಯಿಂದಾಯಿತು. ಅದೇ ರೀತಿ ನಾವು ಎ ಬಿ ಭಾಗಿಲೆ ಡಿ ಇ ಸಮ ಬಿ ಸಿ ಭಾಗಿಲೆ ಇ ಎಫ್ ಎಂದು, ಅಂದರೆ ನಾವು ಇಷ್ಟೆಲ್ಲ ಪ್ರಮೇಯ ಮತ್ತೊಮ್ಮೆ ಮಾಡಿದಾಗ ಎ ಬಿ ಭಾಗಿಲೆ ಡಿ ಇ ಸಮನಾಗಿದೆ ಬಿ ಸಿ ಭಾಗಿಲೆ ಇ ಎಫ್, ಅಂದರೆ ಇದೇ ರೀತಿಯಲ್ಲಿ ಮಾಡಬೇಕಾಗುತ್ತದೆ. ಆದ ಕಾರಣ ಅದೇ ರೀತಿಯಲ್ಲಿ ನಾವು ಇದನ್ನು ಸಾಧಿಸಬಹುದು. ಈಗ ನೋಡಿ, ಇಲ್ಲಿ ಎ ಬಿ ಭಾಗಿಲೆ ಡಿ ಇ, ಎ ಸಿ ಭಾಗಿಲೆ ಡಿ ಎಫ್, ಬಿ ಸಿ ಭಾಗಿಲೆ ಇ ಎಫ್ ಆಗಿರುತ್ತದೆ. ಅಂದರೆ ಈ ಮೂರೂ ಕೂಡ ಸಮನಾಗಿರುತ್ತವೆ ಎಂದು ಸಾಧಿಸಬಹುದು. ಅಂದರೆ ನಾವೇನು ತೋರಿಸಬಹುದು ಅಂದರೆ ಎ ಬಿ ಭಾಗಿಲೆ ಡಿ ಇ, ಬಿ ಸಿ ಭಾಗಿಲೆ ಇ ಎಫ್ ಹಾಗೂ ಎ ಸಿ ಭಾಗಿಲೆ ಡಿ ಎಫ್ ಸಮನಾಗಿವೆ ಎಂದು ಸಾಧಿಸಬಹುದು. ಹಾಗೆಯೇ ಆದ ಕಾರಣ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್ ಕೂಡ ಸಾಧನೆ ಆಗುತ್ತದೆ ಎಂದು ಸಾಧಿಸಿದೆ. ಇಲ್ಲಿಗೆ ಈ ಪ್ರಮೇಯ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕಾಗಿ. ನೀವು ಇಲ್ಲಿಯವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.